ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಒಂದು ಕಾಲದಲ್ಲಿ ಕ್ರಿಕೆಟ್ ಅನ್ನ ಬ್ರಿಟಿಷರು ಮಾತ್ರ ಆಡ್ತಾ ಇದ್ರು. ಅದು ಬದಲಾಗಿ ಇವತ್ತು ಕ್ರಿಕೆಟ್ ಅನ್ನ ಪ್ರಪಂಚದ ಹಲವು ದೇಶಗಳು ಆಡುತ್ತೆ. ನಮ್ಮಲ್ಲಿ ಹೆಚ್ಚಿನವರಿಗೆ ಈ ವಿಷಯ ಗೊತ್ತಿರಲ್ಲ. ನಾವು ಇವತ್ತು ಕ್ರಿಕೆಟ್ ಅನ್ನ ಯಾವ ರೀತಿ ನೋಡ್ತೀವೋ ಅದು ಮೊದಲು ಹೀಗಿರ್ಲಿಲ್ಲ. ಆರಂಭದಲ್ಲಿ ಈ ಆಟವನ್ನ ಕೇವಲ ಸಣ್ಣ ಹುಡುಗರು ಆಡ್ತಾ ಇದ್ರು. ಇದ್ರಿಂದಲೇ ಇದನ್ನ ಹುಡುಗರ ಆಟ ಎಂದು ಕರೀತಾ ಇದ್ರು. ನಂತರ ಈ ಆಟ ಎಷ್ಟು ಪಾಪ್ಯುಲರ್ ಆಯಿತು ಅಂದ್ರೆ ಇದನ್ನ ಇಂಗ್ಲೆಂಡ್ನ ಮೇಜರ್ ಸ್ಪೋರ್ಟ್ಸ್ ಆಗಿ ಕನ್ಸಿಡರ್ ಮಾಡಿದ್ರು. ಸ್ನೇಹಿತರೆ, ನಿಮಗೆ ಗೊತ್ತಾ ಮೊದಲ ಕ್ರಿಕೆಟ್ ಮ್ಯಾಚ್ ಯಾವಾಗ ನಡೀತು? ಯಾವ ಯಾವ ದೇಶಗಳ ನಡುವೆ ಮೊದಲ ಮ್ಯಾಚ್ ನಡೀತು? ಮುಖ್ಯವಾದ ವಿಷಯ ಏನಂದ್ರೆ ಭಾರತ ತನ್ನ ಮೊದಲ ಕ್ರಿಕೆಟ್ ಮ್ಯಾಚ್ ಯಾವಾಗ ಆಡಿತು ಮತ್ತು ಆ ಪಂದ್ಯದಲ್ಲಿ ಭಾರತ ತಂಡದ ಕ್ಯಾಪ್ಟನ್ ಯಾರಾಗಿದ್ರು. ಇದು ಈ ರೀತಿಯ ಒಂದು ವಿಷಯ. ಇದನ್ನ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿ ತಿಳಿದುಕೊಳ್ಳಲೇಬೇಕು. ಏನಾದ್ರೂ ನೀವು ಕೂಡ ಕ್ರಿಕೆಟ್ ಅಭಿಮಾನಿಯಾಗಿದ್ರೆ ಮತ್ತು ಈ ಎಲ್ಲ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ದಿ ಬರ್ತ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಆರಂಭದಲ್ಲಿ ಕ್ರಿಕೆಟ್ ಅನ್ನ ಕೇವಲ ಇಂಗ್ಲೆಂಡ್ನಲ್ಲಿ ಆಡ್ತಾ ಇದ್ರು. 18ನೇ ಶತಮಾನದ ಹೊತ್ತಿಗೆ ಇದು ಪ್ರಪಂಚದ ಹಲವು ಭಾಗಗಳಲ್ಲಿ ಪಾಪ್ಯುಲರ್ ಆಯಿತು. ಇದೇ ಸಂದರ್ಭದಲ್ಲಿ ಕ್ರಿಕೆಟ್ ಅಭಿವೃದ್ಧಿ ಕಂಡಿದ್ದು 1844ರಲ್ಲಿ ವಿಶ್ವದ ಮೊದಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯ ನಡೆಯಿತು. ಈ ಪಂದ್ಯ ಅಮೆರಿಕ ಮತ್ತು ಕೆನಡಾದ ನಡುವೆ ನಡೆಯಿತು. ಈ ಮ್ಯಾಚ್ ಸೆಪ್ಟೆಂಬರ್ 24 ಮತ್ತು 26ರಲ್ಲಿ ನ್ಯೂಯಾರ್ಕ್ನ ಸೇಂಟ್ ಜಾರ್ಜ್ ಕ್ರಿಕೆಟ್ ಕ್ಲಬ್ ಮೈದಾನದಲ್ಲಿ ನಡೆಯಿತು. ಈ ಮ್ಯಾಚ್ನಲ್ಲಿ ಕೆನಡಾ ಟೀಮ್ 23 ರನ್ಗಳಿಂದ ಗೆದ್ದಿತು. ಆ ಕಾಲದಲ್ಲಿ ಈ ಮ್ಯಾಚ್ ಅನ್ನು ನೋಡಲು 20,000 ಜನರು ಬಂದಿದ್ರು. ಸ್ನೇಹಿತರೆ, ಇವತ್ತು ಕ್ರಿಕೆಟ್ ಎಷ್ಟು ಫೇಮಸ್ ಆಗಿದೆ ಎನ್ನುವುದು ನಿಮಗೆ ಗೊತ್ತಿದೆ. ಇವತ್ತಿಗೆ 20,000 ಎನ್ನುವುದು ದೊಡ್ಡ ಸಂಖ್ಯೆ ಅಲ್ಲ, ಆದರೆ ಆ ಕಾಲಕ್ಕೆ ಇದು
ತುಂಬ ದೊಡ್ಡ ವಿಷಯವಾಗಿತ್ತು. ಕಾಲಕ್ರಮೇಣ ಕ್ರಿಕೆಟ್ನ ಪ್ರಚಾರ ದೊಡ್ಡ ಮಟ್ಟದಲ್ಲಿ ನಡೆಯಿತು. ನಂತರ ಹಲವು ದೇಶಗಳಲ್ಲಿ ಇದು ಜನಪ್ರಿಯ ಆಟವಾಗಿ ಬದಲಾಯಿತು. 1877 ಬರುವ ಹೊತ್ತಿಗೆ ಈ ಆಟ ಟೆಸ್ಟ್ ಮ್ಯಾಚ್ನ ರೂಪದಲ್ಲಿ ಬದಲಾಯಿತು. ಮಾರ್ಚ್ 15, 1877ರಲ್ಲಿ ವಿಶ್ವದ ಮೊದಲ ಟೆಸ್ಟ್ ಮ್ಯಾಚ್ ನಡೆಯಿತು. ಈ ಮ್ಯಾಚ್ 15 ಮಾರ್ಚ್ಗೆ ಪ್ರಾರಂಭವಾಗಿ 19 ಮಾರ್ಚ್ನವರೆಗೆ ನಡೆಯಿತು. ಈ ಮೊದಲ ಟೆಸ್ಟ್ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ಮೊದಲ ಬಾರಿಗೆ ಮುಖಾಮುಖಿಯಾದರು. ಈ ಮ್ಯಾಚ್ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ನಡೆದಿತ್ತು. ಈ ಮ್ಯಾಚ್ನ ವಿಶೇಷ ಏನಂದ್ರೆ ಈ ಮ್ಯಾಚ್ನಲ್ಲಿ ಯಾವುದೇ ಟೈಮ್ ಲಿಮಿಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಎರಡೂ ತಂಡಗಳು 2 ಇನ್ನಿಂಗ್ಸ್ ಆಡಬೇಕಿತ್ತು. ಈ ಮ್ಯಾಚ್ನಲ್ಲಿ ಎರಡೂ ತಂಡಗಳು ಉತ್ತಮ ಪ್ರದರ್ಶನ ನೀಡಿದ್ರು. ಕೊನೆಗೆ ಆಸ್ಟ್ರೇಲಿಯಾ 45 ರನ್ಗಳಿಂದ ಗೆದ್ದಿತು. ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 245 ರನ್ ಗಳಿಸಿತು. ನಂತರ ಇಂಗ್ಲೆಂಡ್ನ ಇನ್ನಿಂಗ್ಸ್ 196 ರನ್ಗಳಿಗೆ ಮುಕ್ತಾಯವಾಯಿತು. ನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ 104 ರನ್ ಗಳಿಸಿತು. ಈಗ ಇಂಗ್ಲೆಂಡ್ನ ಮುಂದೆ 154 ರನ್ಗಳ ಟಾರ್ಗೆಟ್ ಇತ್ತು. ಆದರೆ ಇಂಗ್ಲೆಂಡ್ 108 ರನ್ಗೆ ಆಲ್ಔಟ್ ಆಯಿತು. ಈ ರೀತಿ ಆಸ್ಟ್ರೇಲಿಯಾ ಮೊದಲ ಮ್ಯಾಚ್ ಗೆದ್ದಿತ್ತು. ಸ್ನೇಹಿತರೆ, ಈ ಮ್ಯಾಚ್ನಲ್ಲಿ ಅಲ್ಫ್ರೆಡ್ ಶಾ ಮೊದಲ ಬಾಲ್ ಹಾಕಿದ್ರು. ಈ ರೀತಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲು ಬೌಲಿಂಗ್ ಮಾಡಿದ ರೆಕಾರ್ಡ್ ಅವರ ಪಾಲಾಯಿತು. ಅದೇ ರೀತಿ ಆಸ್ಟ್ರೇಲಿಯಾದ ಚಾರ್ಲ್ಸ್ ಬ್ಯಾನರ್ಮ್ಯಾನ್ ಮೊದಲ ಶತಕ ಬಾರಿಸಿದ್ರು. ಈ ರೀತಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೊದಲು ಶತಕ ಬಾರಿಸಿದ ರೆಕಾರ್ಡ್ ಅವರ ಪಾಲಾಯಿತು. ಇವ್ಯಾಲ್ಯೂಯೇಷನ್ ಆಫ್ ಇಂಡಿಯನ್